ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ ಗಾಯ್ಸ್, ನನ್ನ ಹೇರ್ಸ್ ಎಲ್ಲ ಒಂಥರ ಫ್ರೀಝಿ ಆಗಿದೆ. ನಂದು ಆ್ಯಕ್ಚುಲಿ ಸ್ಮೂತ್ ಹೇರ್ಸ್, ಬಟ್ ಇವಾಗ ನಂದು ಕೂದಲು ಹಾಳಾಗಿ ಹೋಗ್ಬಿಟ್ಟಿದೆ ಗಾಯ್ಸ್. ಏನಕ್ಕೆ ಅಂತಂದರೆ ವೆದರ್ ಸರಿ ಇಲ್ಲ, ಒಂಥರ ಫ್ರೀಝಿ ಅನಿಸುತ್ತೆ, ಹಿಂಸೆ ಅನಿಸುತ್ತೆ ಗಾಯ್ಸ್. ನಿಜ ಹೇಳ್ಬೇಕಂತಂದರೆ ರೇಟ್ ಮೈ ಹೇರ್ಸ್. ಓಕೆನಾ, ಚೆನ್ನಾಗಿದೆಯಾ ನನ್ನ ಹೇರ್ ಸ್ಟೈಲ್? ಓಕೆ, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏನಕ್ಕಪ್ಪ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ನೆಗೆಟಿವ್ ಪೀಪಲ್ಸ್ ಇದ್ರ ಬಗ್ಗೆ ನನಗೆ ಮಾತಾಡೋಣ ಅನಿಸ್ತು, ಅದಕ್ಕೋಸ್ಕರ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ಓಕೆನಾ, ನೆಗೆಟಿವ್ ಪೀಪಲ್ಸ್ ಬಗ್ಗೆ ಏನು ಹೇಳ್ತೀರಾ ಅಂತ ಸಾಕಷ್ಟು ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸಾಗಿ ಕೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ನೆಗೆಟಿವ್ ಪೀಪಲ್ಸ್ ಅಥವಾ ನೆಗೆಟಿವಿಟಿ ಅನ್ನೋದು ಒಂದು ಪಾಯ್ಸನ್ ಇದ್ದ ಥರ ನಿಧಾನವಾಗಿ ನಮ್ಮನ್ನು ಹಂತವಾಗಿ ಕೊಲ್ಲುತ್ತೆ ಅಂತಲೇ ಹೇಳ್ಬೋದು. ಅಂಥ ಜನಗಳಿಂದ ನಾವು ಆದಷ್ಟು ದೂರ ಇರಬೇಕು. ನಿಮಗೆ ಯಾರೋ ಒಬ್ಬರು ನಿಮ್ಮ ಬಗ್ಗೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತಂದರೆ, ಅಥವಾ ನಿಮ್ಮನ್ನು ಎಲ್ಲರ ಮುಂದೆನೂ ನೀವು ಪರ್ಫೆಕ್ಟಾಗಿದ್ದೀರಾ, ಓಕೆನಾ, ಪರ್ಫೆಕ್ಟಾಗಿದ್ರೂ ಕೂಡ ನಿಮ್ಮನ್ನು ಎಲ್ಲರ ಮುಂದೆನೂ ಕೀಳಾಗಿ ಕಾಣ್ತಿದ್ದಾರೆ ಅಂತಂದರೆ, ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ ಅಂದರೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ, ಸುಮ್ಮನೆ ಅನಾವಶ್ಯಕವಾಗಿ ಅಂಥವ್ರ ಜೊತೆ ಜಗಳ ಆಡೋದು ಅದೆಲ್ಲ ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು ಗಾಯ್ಸ್. ಅದ್ರ ಬದಲು ಅಂಥ ನಾಯಿಗಳನ್ನ ದೂರನೇ ಇಡಬೇಕು. ಅಂಥ ನಾಯಿಗಳಿಂದ ನಮಗೆ ಏನು ಯೂಸ್ ಇಲ್ಲ. ನಮ್ಮ ಹೇಳಿಕೆಯನ್ನು ಬಯಸೋರಾಗಿರ್ಬೋದು, ನಮಗೆ ಒಳ್ಳೆಯವನ್ನ ಬಯಸೋರಾಗಿರ್ಬೋದು, ನಮ್ಮ ಬಗ್ಗೆ ಗುಡ್ ಥಾಟ್ನ ಇಟ್ಕೊಂಡಿರೋರಾಗಿರ್ಬೋದು, ಅಂಥ ಜನಗಳಿಗೆ ನಾವು ಹತ್ರ ಆಗಬೇಕು ಹೊರತು ನಮ್ಮ ಬಗ್ಗೆ ಕೀಳಾಗಿ ಬೇರೆಯವ್ರ ಹತ್ರ ಸ್ಪ್ರೆಡ್ ಮಾಡೋವಂಥವ್ರಾಗಿರ್ಬೋದು, ಅಥವಾ ನಮ್ಮ ಬಗ್ಗೆ ಹವಾಹೇಳನಕಾರಿಯಾಗಿ ಹೇಳಿಕೆಯನ್ನು ಕ್ರಿಯೇಟ್ ಮಾಡೋರು, ಗಾಸಿಪ್ನ ಕ್ರಿಯೇಟ್ ಮಾಡಿರೋರು, ಅಂಥವ್ರನ್ನ ನಾವು ಯಾವತ್ತೂ ಸ್ಲಿಪ್ಪರ್ ಬಿಡೋ ಜಾಗದಲ್ಲೇ ಬಿಡಬೇಕು. ಓಕೆನಾ, ಒಂದು ಸತಿ ನಿಮ್ಮ ನಂಬಿಕೆಗೆ ಯಾರು ದ್ರೋಹ ಮಾಡಿದ್ದಾರೆ ಅಂತಂದರೆ, ಅಥವಾ ನಿಮ್ಮನ್ನ ಪದೇ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂದರೆ, ಅಥವಾ ನಿಮ್ಮನ್ನ ಕೆಳಗಡೆ ಬೀಳಿಸ್ತಿದ್ದಾರೆ ಅಂತಂದರೆ, ಅಂಥವ್ರ ಜೊತೆ ಜಗಳ ಮಾಡಿ ಯಾವುದೇ ಅವಶ್ಯಕತೆ ಇಲ್ಲ. ಓಕೆನಾ, ಅಥವಾ ಅವ್ರ ಜೊತೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಅಥವಾ ಸಂಬಂಧಗಳೇ ಆಗಿರ್ಬೋದು, ಗಟ್ಟಿ ಪಡಿಸೋದಕ್ಕೆ ನೀವು ಯಾವತ್ತೂ ಪ್ರಯತ್ನನ ಪಡಬೇಡಿ. ಓಕೆನಾ, ಅದು ಸರಿ ಆಗದೇ ಇರುವಂತಹ ವಿಷಯ. ಓಕೆನಾ, ಅವರನ್ನು ನಾವು ಯಾವತ್ತೂ ಬದಲಾಯಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಂಥ ನೆಗೆಟಿವ್ ಪೀಪಲ್ಸ್ನ ನಿಮ್ಮ ಲೈಫಿಂದ ದೂರನೇ ಇಡಿ. ಮತ್ತು ಅಂಥ ನಾಯಿಗಳನ್ನ ಎಷ್ಟೇ ಹತ್ರ ಕರ್ಕೊಂಡ್ರು ಅಥವಾ ಅವ್ರಿಗೆ ನಾವು ಎಷ್ಟೇ ಒಳ್ಳೇದು ಬಸ್ರು, ನಾಯಿ ಅದು. ಓಕೆನಾ, ಅದು ಬದಲಾಗಿ ಬದುಕುವಂಥ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಆದ್ದರಿಂದ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ನಮ್ಮ ಹೇಳಿಕೆ ಕಡೆಗೆ ನಮಗೆ ಯಾರು ಗೌರವ ಕೊಡ್ತಾರೆ, ನಮಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ, ಯಾರ ಹತ್ರನೂ ದುಡ್ಡು ಕಾಸಿಗೋಸ್ಕರ ಯಾರೂ ಹೋಗಲ್ಲ. ಬಯಸೋದು ಪ್ರೀತಿ ಒಂದೇ. ನಿಮ್ಮನ್ನು ಯಾರು ಪ್ರೀತಿಸ್ತಾರೆ, ನಿಮ್ಗೆ ಯಾರು ಪ್ರೀತಿ ಕೊಡ್ತಾರೆ, ನಿಮಗೆ ಯಾರು ಗೌರವನ ಕೊಡ್ತಾರೆ, ಅಂಥವ್ರನ್ನ ನಿಮ್ಮ ಲೈಫಲ್ಲಿ ಇಟ್ಕೊಳ್ಳಿ. ಓಕೆನಾ, ಇಂಥ ದರಿದ್ರದವ್ರನ್ನ, ಇಂಥ ನಾಯಿಗಳನ್ನ ಯಾವತ್ತೂ ನೀವು ಒಳಗೂ ಕೂಡ ಸೇರಿಸ್ಕೋಬಾರ್ದು. ಇಂಥವ್ರಿಂದ ನಿಮ್ಗೆ ಯಾವತ್ತಿದ್ರೂ ಎಫೆಕ್ಟೇ ಬರುತ್ತೋ ಅದರಿಂದ ನಿಮಗೆ ಯಾವುದೇ ಬೆನಿಫಿಟ್ ಅನ್ನೋದು ಇರಲ್ಲ. ಓಕೆನಾ, ಇನ್ನೂ ನಿಮ್ಮ ಜೀವನಗಳು ಹಾಳಾಗೋಗುತ್ತೆ ಇಂಥವ್ರಿಂದ. ಸೊ ಆದ್ದರಿಂದ ಇಂಥ ನೆಗೆಟಿವಿಟಿಗಳಿಂದ ಆಗಿರ್ಬೋದು, ಇಂಥ ಗಾಸಿಪ್ ಮಾಡೋ ಜನರಿಂದ ಆಗಿರ್ಬೋದು, ಅಥವಾ ಬೇರೆಯವರ ಸಂಸಾರಗಳನ್ನ ಹಾಳು ಮಾಡೋ ಜನರಿಂದ ಆಗಿರ್ಬೋದು, ಆದಷ್ಟು ದೂರನೇ ಇರಿ. ಮಾತಾಡ್ಕೋತವ ಬೊಗಳುತ್ತವ ನಾಯಿಗಳು ಬೊಗಳುಕೊಳ್ಳಿ ಅಷ್ಟೇ. ಅದು ಅವ್ರನ್ನ ಮತ್ತೆ ನಿಮ್ಮ ಲೈಫಲ್ಲಿ ನೋಡಬಾರ್ದು, ಕಣ್ಣೆತ್ತು ಕೂಡ ನಾವು ನೋಡಬಾರ್ದು. ನಿಮ್ಮ ಕಣ್ಣು ಮುಂದೆ ಅವರು ಜಸ್ಟ್ ಈ ಥರ ಪಾಸ್ ಕೂಡ ಆಗಬಾರ್ದು. ಆ ಥರ ನಿಮ್ಮ ಲೈಫನ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಆ ಥರ ಒಂದು ಸರ್ಕಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮಗೆ ಅಂತ ಒಂದು ಬೌಂಡ್ರನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಬೇಲಿನ ಹಾಕ್ಕೊಂಡು ನೀವು ಬದುಕಬೇಕು ಇಂಥ ಸಮಾಜದಲ್ಲಿ. ಸೊ ಆದ್ದರಿಂದ ನನ್ನ ಪ್ರಕಾರ ಇಂಥ ನೆಗೆಟಿವ್ ಪೀಪಲ್ಸ್, ನೆಗೆಟಿವಿಟಿಗಳನ್ನ ಆದಷ್ಟು ಸ್ಲಿಪ್ಪರ್ ಬಿಡೋ ಜಾಗದಲ್ಲೇ ಬಿಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಈ ನೆಗೆಟಿವ್ ಪೀಪಲ್ಸ್ ಅಥವಾ ಈ ಕೆಟ್ಟ ಜನಗಳಿಂದ ಹೇಗೆ ದೂರ ಇರೋದು, ಅಥವಾ ಇವ್ರು ನಮಗೆ ಒಂದು ಸತಿ ಮೋಸ ಮಾಡಿದ್ದಾರೆ, ಅವ್ರನ್ನ ಮತ್ತೆ ನಾವು ಹತ್ರ ಕರ್ಕೋಬೋದಾ ಅಂತ ತುಂಬ ಜನ ನನಗೆ ಸಾಕಷ್ಟು ಕ್ವಶನ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹೇಳ್ತಿದ್ದೀನಿ, ಅಂಥ ಜನಗಳನ್ನ ಯಾವತ್ತೂ ನಿಮ್ಮ ಲೈಫಲ್ಲಿ ಕರ್ಕೊಳಕ್ಕೆ ಹೋಗ್ಬೇಡಿ. ಅವ್ರನ್ನ ನಾಯಿಗಳು ಬಿಡ್ತಾರಲ್ಲ ಅದೇ ಜಾಗದಲ್ಲಿ ಬಿಟ್ಟರೆ ನಿಮ್ಮ ಲೈಫ್ ತುಂಬ ಸ್ಮೂತಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು.